ಫ್ರೆಂಡ್ಸ್, ಇವತ್ತಿನ ಟೆಕ್ ವರ್ಲ್ಡ್ ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಬಂದಿದೆ. ಸ್ಯಾಮ್ಸಂಗ್ ಫೋಲ್ಡಬಲ್ ಫೋನ್ಸ್ ಇಂದ ಆಪಲ್ ಎ ಪ್ಲಾನ್ಸ್ ವರೆಗೆ, ಶೋಮಿ ಫ್ಲಾಗ್ಶಿಪ್ ಲಾಂಚ್ ಇಂದ ಓಪನ್ ಎ ಕೋಟಿ ಕೋಟಿ ಸ್ಯಾಲರಿ ಜಾಬ್ಸ್ ವರೆಗೂ ತುಂಬಾ ಎಕ್ಸೈಟಿಂಗ್ ನ್ಯೂಸ್ ಇದೆ. ಹಾಗಾಗಿ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮ್ಯಾರೇಜ್ ವೆರಿಫಿಕೇಶನ್ ಸ್ಟೋರಿ ಕೂಡ ಇದೆ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರತಿ ಲೇಟೆಸ್ಟ್ ಟೆಕ್ ನ್ಯೂಸ್ ಕನ್ನಡದಲ್ಲಿ ಬೇಕಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈ ಟೆಕ್ ನ್ಯೂಸ್ ನ ಸ್ಟಾರ್ಟ್ ಮಾಡೋಣ. ಮೊದಲನೇ ನ್ಯೂಸ್, ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 8 ಲಾಂಚ್ ಆಗಕ್ಕೆ ಸ್ವಲ್ಪ ಸಮಯ ಇದೆ. ಆದರೆ ಲಾಂಚ್ ಮುಂಚೆ ದೊಡ್ಡ ಲೀಕ್ ಬಂದಿದೆ. ಸ್ಯಾಮ್ಸಂಗ್ ಫೋಲ್ಡ್ 8 ನಲ್ಲಿ ಕ್ರೀಸ್ ಆಲ್ಮೋಸ್ಟ್ ಕಾಣಿಸ್ತಾ ಇಲ್ಲ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಫೋಲ್ಡಬಲ್ ಫೋನ್ಸ್ ಯೂಸ್ ಮಾಡೋರ್ಗೆ ಮಾತ್ರ ಗೊತ್ತಿರುತ್ತೆ, ಸ್ಕ್ರೀನ್ ಮಧ್ಯದಲ್ಲಿ ಕಾಣುವ ಕ್ರೀಸ್ ಜಾಸ್ತಿ ಜನರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ. ಫೋನ್ ಓಪನ್ ಮಾಡಿದಾಗ ಮಿಡಲ್ ಲೈನ್ ಕ್ಲಿಯರ್ ಆಗಿ ಕಾಣುತ್ತೆ. ಅದೇ ಫೋಲ್ಡಬಲ್ ಫೋನ್ನ ಬಿಗ್ಗೆಸ್ಟ್ ವೀಕ್ನೆಸ್ ಆಗಿದೆ. ಈಗ ಒಪ್ಪೋ ಫೈಂಡ್ N6 ಫೋಲ್ಡ್ನಲ್ಲಿ ಕ್ರೀಸ್ ವಿಸಿಬಿಲಿಟಿ ಕೂಡ ಕಡಿಮೆ ಮಾಡಿದೆ. ಅದೇ ಟೆಕ್ನಾಲಜಿನ ಸ್ಯಾಮ್ಸಂಗ್ ಕೂಡ ಯೂಸ್ ಮಾಡ್ತಾ ಇದೆ ಅಂತ ಇಂಡಸ್ಟ್ರಿ ಇನ್ಸೈಡರ್ಸ್ ಹೇಳ್ತಾ ಇದ್ದಾರೆ. ಇನ್ನು ಆಪಲ್ ಕೂಡ ಫೋಲ್ಡಬಲ್ ಐಫೋನ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಆಪಲ್ ಇಷ್ಟು ವರ್ಷ ಫೋಲ್ಡಬಲ್ ಫೋನ್ಸ್ನ ಲಾಂಚ್ ಮಾಡದೇ ಇರೋದಕ್ಕೆ ಮೇನ್ ರೀಸನ್ ಕ್ರೀಸ್ ಅಂತ ತುಂಬಾ ಜನ ಬಿಲೀವ್ ಮಾಡಿದ್ದಾರೆ. ಆಪಲ್ ಲಾಂಚ್ ಮಾಡಿದಾಗ ಆಲ್ಮೋಸ್ಟ್ ಇನ್ವಿಸಿಬಲ್ ಕ್ರೀಸ್ ಸೊಲ್ಯೂಷನ್ ಜೊತೆಗೆ ಲಾಂಚ್ ಮಾಡುವ ಸಾಧ್ಯತೆ ಇದೆ. ನನ್ನ ಪ್ರಕಾರ ನೆಕ್ಸ್ಟ್ 2 ರಿಂದ 3 ವರ್ಷದಲ್ಲಿ ಫೋಲ್ಡಬಲ್ ಫೋನ್ಸ್ ಕಂಪ್ಲೀಟ್ಲಿ ಮೇನ್ ಸ್ಟ್ರೀಮ್ಸ್ ಬರ್ಬೋದು. ಜೊತೆಗೆ ಫ್ಲಿಪ್ ಫೋನ್ಸ್ ಅಲ್ಲಿ ಕೂಡ ದೊಡ್ಡ ಬದಲಾವಣೆ ಆಗುತ್ತೆ. ಈ ವರ್ಷ ಗ್ಯಾಲಕ್ಸಿ Z Flip 8 ಡಿಸೈನ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಅಂತ ಲೀಕ್ಸ್ ಹೇಳ್ತಾ ಇದ್ದಾರೆ. ಆದರೆ ನೆಕ್ಸ್ಟ್ ಜನರೇಷನ್ ಫ್ಲಿಪ್ 9 ನಲ್ಲಿ ಮೇಜರ್ ರೀಡಿಸೈನ್ ಬರ್ಬೋದು. ಈಗ ಮಾರ್ಕೆಟ್ನಲ್ಲಿ ಹುವಾವೆ ಪಾಕೆಟ್ ಸೀರೀಸ್ ತರ ಕಂಪ್ಲೀಟ್ ಫೋಲ್ಡಬಲ್ ಡಿಸೈನ್ ಬರ್ತಾ ಇದೆ. ಸ್ಯಾಮ್ಸಂಗ್ ಕೂಡ ಟ್ರೆಡಿಷನಲ್ ಫ್ಲಿಪ್ ಡಿಸೈನ್ ಇಂದ ಆಚೆಗಡೆ ಬಂದು ಹೊಸ ಫಾರ್ಮ್ ಫ್ಯಾಕ್ಟರ್ನ ಇಂಟ್ರೊಡ್ಯೂಸ್ ಮಾಡೋ ಸಾಧ್ಯತೆ ಇದೆ. ಇನ್ನು ಫ್ಲಿಪ್ FE ಮಾಡೆಲ್ ಈ ವರ್ಷ ಬರೋದಿಲ್ಲ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಆದರೆ ಸ್ಯಾಮ್ಸಂಗ್ ಪ್ರೀಮಿಯಂ ಮಾಡೆಲ್ಸ್ ಮೇಲೆ ಯಾವಾಗಲೂ ಅವ್ರು ಫೋಕಸ್ ಮಾಡ್ತಾನೆ ಇರ್ತಾರೆ. ಇನ್ನು ಮ್ಯಾಕ್ಬುಕ್ ಏರ್ M5 ಮಾಡೆಲ್ ಮೇಲೆ ಹ್ಯೂಜ್ ಡಿಸ್ಕೌಂಟ್ ಸಿಗ್ತಾ ಇದೆ. 16GB RAM 512GB ಸ್ಟೋರೇಜ್ ವೇರಿಯಂಟ್ ಮೇಲೆ ಸುಮಾರು 9,000 ರೂಪಾಯಿ ಇನ್ಸ್ಟೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ. ಮ್ಯಾಕ್ಬುಕ್ ಪರ್ಚೇಸ್ ಮಾಡೋರಿಗೆ ಇದೊಂದು ಬೆಸ್ಟ್ ಡೀಲ್ ಆಗಿರುತ್ತೆ. ಮತ್ತೊಂದು ಸೈಡ್ನಲ್ಲಿ ಅರ್ಬನ್ 27 mAh ಪವರ್ ಬ್ಯಾಂಕ್ ಕೇವಲ 899 ರೂಪಾಯಿ ಪ್ರೈಸಲ್ಲಿ ಸಿಗ್ತಾ ಇದೆ. 22.5 ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಟ್ರಾವೆಲ್ ಮಾಡೋರು ಅಥವಾ ಪವರ್ ಯೂಸರ್ಸ್ಗೆ ಇದು ಯೂಸ್ಫುಲ್ ಡೀಲ್ ಆಗಿದೆ. ಇನ್ನು ಶೋಮಿ ಅಫಿಷಿಯಲಿ 17T ಸೀರೀಸ್ ಲಾಂಚ್ ಮಾಡಿದೆ. ಮೊದಲಿಗೆ 17T ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.59 ಇಂಚಸ್ 1.5K OLED ಡಿಸ್ಪ್ಲೇ ಸಿಗ್ತಾ ಇದೆ. ಮೀಡಿಯಾಟೆಕ್ ಡೈಮೆನ್ಸಿಟಿ 8500 ಅಲ್ಟ್ರಾ ಪ್ರೊಸೆಸರ್ ಸಿಗ್ತಾ ಇದೆ. 50 MP ಮೇನ್ ಕ್ಯಾಮ್ರಾ ಇದೆ, 50 MP ಪೆರಿಸ್ಕೋಪ್ ಕ್ಯಾಮ್ರಾ ಇದೆ, 6500 mAh ಬ್ಯಾಟ್ರಿ, 67 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಸ್ಪೆಸಿಫಿಕೇಶನ್ ನೋಡಿದ್ರೆ ಫ್ಲಾಗ್ಶಿಪ್ ಕಿಲ್ಲರ್ ಕ್ಯಾಟಗರಿಗೆ ಬರುತ್ತೆ. ಇನ್ನು ಶೋಮಿ 17T Pro ಸೀರೀಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ 6.83 ಇಂಚಸ್ ಡಿಸ್ಪ್ಲೇ, ಮೀಡಿಯಾಟೆಕ್ ಡೈಮೆನ್ಸಿಟಿ 9000 ಸೀರೀಸ್ ಪ್ರೊಸೆಸರ್ ಸಿಗ್ತಾ ಇದೆ. 7000 mAh ಬ್ಯಾಟ್ರಿ, 100 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಅಂದರೆ ಬ್ಯಾಟ್ರಿ ಲವರ್ಸ್ಗೆ ಇದೊಂದು ಡ್ರೀಮ್ ಫೋನ್ ಆಗ್ಬೋದು. ಗ್ಲೋಬಲ್ ಪ್ರೈಸಿಂಗ್ ನೋಡೋದಾದ್ರೆ ಎಕ್ಸ್ಪೆನ್ಸಿವ್ ಆಗಿ ಕಾಣುತ್ತೆ. ಆದರೆ ಇಂಡಿಯಾದಲ್ಲಿ 60 ರಿಂದ 70 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು. ಜೂನ್ 4ನೇ ತಾರೀಕು ಅಫಿಷಿಯಲ್ ಆಗಿ ಲಾಂಚ್ ಆಗುತ್ತೆ. ಈ ಫೋನ್ ಕೂಡ ನಮ್ಮ ಚಾನಲಲ್ಲಿ ಅನ್ಬಾಕ್ಸಿಂಗ್ ಮಾಡ್ತೀವಿ ನೋಡಿ. ಇನ್ನು ಆಪಲ್ ಬಗ್ಗೆ ಮಾತಾಡೋದಾದ್ರೆ iOS 27 ನಲ್ಲಿ ಎಗೆ ಬಿಗ್ಗೆಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಈಗ ಗೂಗಲ್ ಜೆಮಿನಿ, ಚಾಟ್ GPT, ಕ್ಲೌಡ್ ಥರ AI ಅಸಿಸ್ಟೆಂಟ್ಸ್ ಪಾಪ್ಯುಲರ್ ಆಗಿರ್ತವೆ. ಆ್ಯಪಲ್ ಕೂಡ ಸಿರಿನ ಕಂಪ್ಲೀಟಾಗಿ AI ಅಸಿಸ್ಟೆಂಟ್ ಥರ ಟ್ರಾನ್ಸ್ಫರ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದೆ ಅಂತ ಲೀಕ್ಸ್ ಹೇಳ್ತಾ ಇದ್ದಾವೆ. ಫ್ಯೂಚರ್ನಲ್ಲಿ ಸಿರಿ ಸಪ್ರೇಟ್ AI ಆ್ಯಪ್, ಕ್ಯಾಮ್ರಾ AI ಅಸಿಸ್ಟೆಂಟ್, ಲೈವ್ ವಿಜುವಲ್ ಸರ್ಚ್, AI ಫೋಟೋ ಎಡಿಟಿಂಗ್, ಕಂಟೆಂಟ್ ಜನರೇಷನ್ ಅಂತ ಫೀಚರ್ಸ್ ಕೊಡ್ಬೋದು. ಹಾನೆಸ್ಟ್ ಆಗಿ ಹೇಳೋದಾದ್ರೆ ಆ್ಯಪಲ್ AI ರೇಸ್ನಲ್ಲಿ ಲೇಟ್ ಆಗಿದೆ. ಆದರೆ ಆ್ಯಪಲ್ ಎಂಟ್ರಿ ಕೊಟ್ಟ ಮೇಲೆ ಇಂಡಸ್ಟ್ರಿ ಕಂಪ್ಲೀಟ್ ಚೇಂಜ್ ಆಗೋ ಚಾನ್ಸಸ್ ಇದೆ. ಹಿಸ್ಟ್ರಿ ಕ್ರಿಯೇಟ್ ಕೂಡ ಮಾಡ್ಬೋದು. ಇನ್ನು ಜೂನ್ 8 ರಂದು WWDC ಇವೆಂಟ್ನಲ್ಲಿ ಹೆಚ್ಚಿನ ಮಾಹಿತಿ ನಮಗೆ ಸಿಗುತ್ತೆ. ಇನ್ನು ಆಪಲ್ ಮ್ಯಾಕ್ಬುಕ್ ನಿಯೋ ಸಕ್ಸಸ್ ಆದಮೇಲೆ ಕ್ವಾಲ್ಕಾಮ್ ಕೂಡ ಹೊಸ ಸ್ಟ್ರಾಟಜಿ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ C ಸೀರೀಸ್ ಪ್ರೊಸೆಸರ್ ಡೆವಲಪ್ ಮಾಡ್ತಾ ಇದೆ. ಇವು ಮೊಬೈಲ್ ಚಿಪ್ಸೆಟ್ ಆರ್ಕಿಟೆಕ್ಚರ್ ಯೂಸ್ ಮಾಡಿ ಅಫೋರ್ಡಬಲ್ ಲ್ಯಾಪ್ಟಾಪ್ ಲಾಂಚ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಅಂದರೆ ಫ್ಯೂಚರ್ನಲ್ಲಿ ನಿಮಗೆ 25 ರಿಂದ 40 ಸಾವಿರ ರೂಪಾಯಿ ರೇಂಜ್ನಲ್ಲಿ ಬ್ಯಾಟ್ರಿ ಎಫಿಷಿಯೆಂಟ್ ಲ್ಯಾಪ್ಟಾಪ್ಸ್ ನೋಡೋದಕ್ಕೆ ಚಾನ್ಸಸ್ ಇದೆ. ಡಿಸ್ಕಾರ್ಡ್ 2 ಫೀಚರ್ಸ್ನ ಲಾಂಚ್ ಮಾಡಿದೆ. ಮೊದಲಿಗೆ ಎಂಡ್ ಟು ಎಂಡ್ ಎನ್ಸ್ಕ್ರಿಪ್ಷನ್, ಅಂದರೆ ವಾಯ್ಸ್ ಕಾಲ್ಸ್ ಮತ್ತು ವಿಡಿಯೋ ಕಾಲ್ಸ್ ಇನ್ನೂ ಸೆಕ್ಯೂರ್ ಆಗುತ್ತೆ. ಎರಡನೇದು ಸ್ಪೆಟಿಕಲ್ ಆಡಿಯೋ. ಗೇಮ್ ಆಡುವಾಗ ನಿಮ್ಮ ಫ್ರೆಂಡ್ಸ್ ಯಾವ ಡೈರೆಕ್ಷನ್ ಇದ್ದಾರೆ ಅನ್ನೋದು
ಫೀಲಿಂಗ್ ಆಡಿಯೋ ಮೂಲಕ ಬರೋ ಹಾಗೆ ಎಕ್ಸ್ಪೀರಿಯನ್ಸ್ ಸಿಗ್ತದೆ. ಗೇಮರ್ಸ್ ಇದು ರಿಯಲಿ ಯೂಸ್ಫುಲ್ ಫೀಚರ್ ಅಂತಾನೆ ಹೇಳ್ಬೋದು. ಇವತ್ತಿನ ಮೋಸ್ಟ್ ಇಂಟ್ರೆಸ್ಟಿಂಗ್ ನ್ಯೂಸ್ ಸ್ಪೇಸ್ ರಿಸರ್ಚ್. ಚೈನಾ ರಿಸರ್ಚ್ ನಲ್ಲಿ ಸ್ಪೇಸ್ ಎನ್ವಿರಾನ್ಮೆಂಟ್ ನಲ್ಲಿ ಆರ್ಟಿಫಿಷಿಯಲ್ ಎಂಬ್ರೋ ಡೆವಲಪ್ಮೆಂಟ್ ಸ್ಟಡಿ ಮಾಡ್ತಾ ಇದ್ದಾರೆ. ಒರಿಜಿನಲ್ ಹ್ಯೂಮನ್ ಬೀಯಿಂಗ್ ಟೆಸ್ಟಿಂಗ್ ಅಲ್ಲ, ಸ್ಟೀಮ್ ಸ್ಕೇಲ್ಸ್ ನ ಯೂಸ್ ಮಾಡಿ ಗ್ರೋತ್ ಪ್ರೊಸೆಸರ್ ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಫ್ಯೂಚರ್ ನಲ್ಲಿ ಮೂನ್ ಅಥವಾ ಮಾಸ್ ಕೊಲೋನಿಯಸ್ ಎಸ್ಟಾಬ್ಲಿಷ್ ಆದ್ರೆ ಹ್ಯೂಮನ್ಸ್ ಅಲ್ಲಿ ಜನರೇಷನ್ ಕ್ರಿಯೇಟ್ ಮಾಡಬಹುದಾ ಅನ್ನೋದನ್ನ ಸ್ಟಡಿ ಮಾಡ್ತಾ ಇದ್ದಾರೆ. ಸೈನ್ಸ್ ಫಿಕ್ಷನ್ ಮೂವಿ ತರ ಕಾಣಿದ್ರು ಫ್ಯೂಚರ್ ರಿಸರ್ಚ್ ಇದೇ ಡೈರೆಕ್ಷನ್ ಅಲ್ಲಿ ನಮಗೆ ಸಿಗ್ತಾ ಇರುತ್ತೆ. ಈಗ ಓಪನ್ ಎ ಹೈರಿಂಗ್ ರಿಸರ್ಚರ್ಸ್ ಬಗ್ಗೆ ಮಾತಾಡ್ತಿದ್ರೆ, ಓಪನ್ ಎ ಈಗ ಸೇಫ್ಟಿ ರಿಸರ್ಚರ್ಸ್ ನ ಹೈರ್ ಮಾಡ್ತಾ ಇದ್ದಾರೆ. ಈ ರಿಸರ್ಚರ್ಸ್ ಕೆಲಸ ಏನಂದ್ರೆ ಫ್ಯೂಚರ್ ಪವರ್ ಎ ಸಿಸ್ಟಮ್ ಡೇಂಜರಸ್ ಬಿಹೇವ್ ಶೋ ಮಾಡಿದ್ರೆ ಐಡೆಂಟಿಫೈ ಮಾಡೋದೇ ಇವ್ರ ಕೆಲಸ ಆಗಿರುತ್ತೆ. ರಿಪೋರ್ಟ್ಸ್ ಪ್ರಕಾರ ಇಯರ್ಲಿ ಪ್ಯಾಕೇಜ್ ಇವ್ರಿಗೆ 4 crores ಪ್ಲಸ್ ಇರ್ಬೋದು. ಇಂಡಸ್ಟ್ರಿ ಗ್ರೋತ್ ಸ್ಪೀಡ್ ನೋಡೋದಾದ್ರೆ ಈಗ ರಿಯಲಿ ಜಾಬ್ಸ್ ಮುಂದಿನ ದಿನದಲ್ಲಿ ಇನ್ನೂ ಡೇಂಜರಸ್ ಆಗಿರುತ್ತೆ. ಇನ್ನು BCCI ಸ್ಮಾರ್ಟ್ ಗ್ಲಾಸಸ್ನ ಬ್ಯಾನ್ ಮಾಡಿದ್ದಾರೆ. ಮೆಟಾ ಗ್ಲಾಸಸ್ ಮತ್ತು ಗ್ಲಾಸ್ ಪಾಪ್ಯುಲಾರಿಟಿ ಜಾಸ್ತಿ ಆಗಿದೆ. ಆದರೆ BCCI ಸೆಕ್ಯೂರಿಟಿ ರೀಸನ್ಸ್ಗಾಗಿ ಸ್ಟೇಡಿಯಮ್ಸ್, ಡ್ರೆಸ್ಸಿಂಗ್ ರೂಮ್ ಮತ್ತು ಮೀಟಿಂಗ್ ಏರಿಯಾಸ್ನಲ್ಲಿ ಇಂಥ ಗ್ಲಾಸಸ್ ಯೂಸ್ ಮಾಡೋದನ್ನ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಸಿಂಪಲ್ ಆಗಿದೆ, ಹಿಡನ್ ರೆಕಾರ್ಡಿಂಗ್, ಡಾಟಾ ಕಲೆಕ್ಷನ್ ಮತ್ತು ಪ್ರೈವಸಿ ಕನ್ಸರ್ನ್. ವೀಕೆಂಡ್ ಬಂದೇ ಬಿಡ್ತು OTT ನಲ್ಲಿ ನೋಡೋದಕ್ಕೆ. ಕಾಂತಾರ ಜಿಯೋ ಹಾಟ್ಸ್ಟಾರ್ ನಲ್ಲಿ ಸಿಗ್ತಾ ಇದೆ, ಗೋದಾರಿ ಗುಟ್ಟು ಪ್ರೈಮ್ ವಿಡಿಯೋನಲ್ಲಿ ಸಿಗ್ತಾ ಇದೆ ಮತ್ತು IPL ಫೈನಲ್ ಕೂಡ ಇದೆ. ಹಾಗಾಗಿ ಈ ವೀಕೆಂಡ್ ಎಂಟರ್ಟೈನ್ಮೆಂಟ್ ಫುಲ್ ಪ್ಯಾಕ್ಡ್ ಆಗಿದೆ. ಕೊನೆಯ ಇಂಟ್ರೆಸ್ಟಿಂಗ್ ನ್ಯೂಸ್ ಬಗ್ಗೆ ಮಾತಾಡೋದಾದ್ರೆ, ಆಂಧ್ರ ಪ್ರದೇಶನಲ್ಲಿ ಒಬ್ಬ ತಂದೆ ತನ್ನ ಮಗಳು ಮದುವೆ ಮಾಡಬೇಕು ಅಂತ ಒಂದು ಮದುವೆ ಮಾಡಕ್ಕೆ ಹುಡುಗ ಬಂದಾಗ ಅವನ ಗಾಡಿ ನಂಬರ್ ಕಲೆಕ್ಟ್ ಮಾಡಿ ನಂತರ ಟ್ರಾಫಿಕ್ ರೆಕಾರ್ಡ್ಸ್ನ ಚೆಕ್ ಮಾಡಿ ಡ್ರಿಂಕ್ ಅಂಡ್ ಡ್ರೈವ್ ಇದೆಯಾ, ಓವರ್ ಸ್ಪೀಡ್ ಇದೆಯಾ, ರೂಲ್ಸ್ ಫಾಲೋ ಮಾಡ್ತಾ ಇದ್ದಾನಾ ಅಂತ ವೆರಿಫೈ ಮಾಡಿದ್ದಾರೆ. ಹಾನೆಸ್ಟ್ಲಿ ಜಾತಕಕ್ಕಿಂತ ಇದು ಪ್ರಾಕ್ಟಿಕಲ್ ವೆರಿಫಿಕೇಶನ್ ಅಂತಾನೆ ಹೇಳ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಟೆಕ್ ನ್ಯೂಸ್ ನಲ್ಲಿ ಯಾವ ನ್ಯೂಸ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಅನಿಸ್ತು? ಸ್ಯಾಮ್ಸಂಗ್ ಫೋಲ್ಡ್ 8 ನ, ಆಪಲ್ ಎ ನ, ಓಪನ್ ಎ 4 ಕೋಟಿ ಸ್ಯಾಲ್ರಿನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಟೆಕ್ ಪ್ರೋ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.